ಸ್ನೇಹಿತರೆ, ನಿಮ್ಮಲ್ಲಿ ನಾನು ಮೊಟ್ಟ ಮೊದಲು ಒಂದು ಕ್ಷಮೆ ಕೋರ್ತಾ ಇದ್ದೇನೆ. ಈ ವಿಡಿಯೋನ ನಾನು ನಿನ್ನೆ ಹಾಕಬೇಕಾಗಿತ್ತು. ತುಂಬ ಇನ್ನೂ ಅರ್ಥಪೂರ್ಣವಾಗಿ ಇರೋದು ಸ್ನೇಹಿತರೆ. ಯಾಕೆ ಗೊತ್ತಾ? ಜೂನ್ 9ನೇ ತಾರೀಕು ನಾವ್ಯಾರು ಮರೆಯಲೇಬಾರ್ದಂತಹ ದಿನ ಸ್ನೇಹಿತರೆ. ಜೂನ್ 9ನೇ ತಾರೀಕು. ಯಾಕೆಂತಂದರೆ ಈ ದೇಶ ಭಾರತ ಕಂಡಂತಹ ಅಪ್ರತಿಮ ಆದಿವಾಸಿ ನಾಯಕ, ಆದಿವಾಸಿ ಜನಾಂಗದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಜಾರ್ಖಂಡ್ ಮೂಲದ ನಮ್ಮ ಬಿರ್ಸಾ ಮುಂಡಾ ಅವರು ತೀರ್ಕೊಂಡು 125 ವರ್ಷಗಳಾಯಿತು ಸ್ನೇಹಿತರೆ. ನಿನ್ನೆಗೆ 125 ವರ್ಷ ಆಯಿತು. ಎಸ್, ಬಿರ್ಸಾ ಮುಂಡಾ ಅವ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಸ್ನೇಹಿತರೆ. ಆದರೆ ಬಿರ್ಸಾ ಮುಂಡಾ ಅವರು ತೀರ್ಕೊಂಡು 125 ವರ್ಷ ಆಯಿತು ಅಂತ ಅನ್ನೋದನ್ನ ನಾವು ನೆನಪು ಮಾಡಿಕೊಂಡು ಈ ವಿಡಿಯೋ ಶುರು ಮಾಡೋಣ. ಆ ಅಪ್ರತಿಮ ಹೋರಾಟಗಾರರಿಗೆ ಒಂದು ಸಲ ನಮಸ್ಕಾರ ಮಾಡ್ತಾ, ಅವರ ಬದುಕಿನಿಂದ ನಾವು ಒಂಚೂರು ಪ್ರೇರಣೆ ಪಡ್ಕೋತಾ ನಾನು ನಿಮಗೆ ಮಿಕ್ಕಿದ ವಿವರಗಳನ್ನು ಹೇಳ್ತೇನೆ. ಪಾರ್ಲಿಮೆಂಟ್, ನಮ್ಮ ಭಾರತದ ಹೆಮ್ಮೆಯ ಸೌಧ ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟ್ ಭವನದಲ್ಲಿ ಇರುವಂಥ ಏಕೈಕ ಆದಿವಾಸಿ ಜನಾಂಗದ ನಾಯಕನ ಒಂದು ಪ್ರತಿಮೆ ಅಂತಂದರೆ ಅದು ನಮ್ಮ ಬಿರ್ಸಾ ಮುಂಡಾ ಅವ್ರದ್ದು ಸ್ನೇಹಿತರೆ. ಅಷ್ಟು ಮಾತ್ರ ಅಲ್ಲ, ನೀವು ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಗೆ ಹೋದರೆ ವಿಮಾನದಲ್ಲಿ ನೀವು ಅಲ್ಲಿ ವಿಮಾನ ಇಳಿದು ಕೂಡಲೇ ಅದು ಹೇಳುತ್ತೆ, ಸ್ವಾಗತ ನಿಮಗೆಲ್ರಿಗೂ ರಾಂಚಿ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಲ್ಲ, ಅದು ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣಕ್ಕೆ ಸ್ವಾಗತ ಅಂತ ಎಲ್ಲರೂ ಅನೌನ್ಸ್ ಮಾಡ್ತಾರೆ. ಎಸ್, ನಮ್ಮ ರಾಂಚಿ ಏರ್ಪೋರ್ಟ್ಗೆ ಬಿರ್ಸಾ ಮುಂಡಾ ಅವರ ಹೆಸರನ್ನು ಇಡಲಾಗಿದೆ. ಅಲ್ಲಿನ ಕೃಷಿ ಕಾಲೇಜು, ಬೇರೆ ಬೇರೆ ಕಾಲೇಜುಗಳು, ಸಂಸ್ಥೆಗಳಿಗೆಲ್ಲ ಬಿರ್ಸಾ ಮುಂಡಾ ಅವ್ರ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ಯಾರು ಈ ಬಿರ್ಸಾ ಮುಂಡಾ? ಸ್ನೇಹಿತರೆ, ಹೀಗೆ 125 ವರ್ಷಗಳ ಹಿಂದೆ ಹುಟ್ಟಿದಂತಹ ಮುಂಡಾ ಅಂತನೂ ಒಂದು ಆದಿವಾಸಿ ಜನಾಂಗದಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗನೇ ನಮ್ಮ ಬಿರ್ಸಾ ಮುಂಡಾ ಅವರು ಸ್ನೇಹಿತರೆ. ನಿಮಗೆ ಗೊತ್ತಿರಬಹುದು, ಜಾರ್ಖಂಡು ಅದು ಸುತ್ತಮುತ್ತ ಇರುವಂಥ ರಾಂಚಿ, ಛತ್ತೀಸ್ಗಢ, ದಾಂತೆವಾಡ ಇವೆಲ್ಲವೂ ದಟ್ಟವಾದ ಕಾಡುಗಳಿಂದ ಈಗಲೂ ಕೂಡ ದಟ್ಟವಾದ ಕಾಡುಗಳಿಂದ ಇರುವಂಥ ಪ್ರದೇಶ ಅದು. ಅಲ್ಲಿ ಕಾಡುಗಳ ಸಂಖ್ಯೆ ಜಾಸ್ತಿ, ತುಂಬ ಹೇರಳವಾದ ಕಾಡಿದೆ. ಆದರೆ ನೀವು ಇಮ್ಯಾಜಿನ್ ಮಾಡಿ, 125 ವರ್ಷಗಳ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳ್ತಿದ್ದಂತಹ ಕಾಲದಲ್ಲಿ ಇನ್ನೆಷ್ಟು ದಟ್ಟವಾಗಿದ್ದಿತ್ತು ಕಾಡು. ಅವತ್ತು ಇಷ್ಟು ಕೈಗಾರಿಕೀಕರಣ ಇರಲಿಲ್ಲ, ಇಷ್ಟು ಅರಣ್ಯ ನಾಶ ಇರಲಿಲ್ಲ. ಆವತ್ತು ಹೇಗಿತ್ತು ಇಡೀ ಕಾಡುಗಳು ಅಲ್ವಾ? ಅಷ್ಟು ದಟ್ಟವಾದ ಕಾಡಿನ ಮಧ್ಯೆ ರಾಂಚಿ ಬಳಿಯ ಮುಂಡಾ ಅಂತನೂ ಒಂದು ಆದಿವಾಸಿ ಜನಾಂಗದಲ್ಲಿ ಹುಟ್ಟಿದವರೇ ನಮ್ಮ ಬಿರ್ಸಾ ಮುಂಡಾ. ನವಂಬರ್ ತಿಂಗಳ 1875 ಅವರು ಹುಟ್ಟಿದ ದಿನ. ಆದಿವಾಸಿ ಜನಾಂಗದಲ್ಲಿ ಹುಟ್ಟುತ್ತಾರೆ, ಕಾಡು ಮೇಡುಗಳಲ್ಲಿ ಬೆಳೀತಾರೆ. ಅವರು ಕುರಿ ಕಾಯ್ತಾ ಹೇಗೆ ಸಾಮಾನ್ಯ ಒಬ್ಬ ಹುಡುಗನ ಥರ ಬೆಳೀತಿರ್ತಾರೆ. ಜೊತೆಗೆ ಆಗ ಬ್ರಿಟಿಷರು ನಮ್ಮನ್ನು ಆಳ್ತಿದ್ದ ಕಾಲಕ್ಕೆ ಆಗೆಲ್ಲವೂ ಮತಾಂತರಗಳು ಜಾಸ್ತಿ ಆಗ್ತಿತ್ತು. ಮುಖ್ಯವಾಗಿ ಈ ರೀತಿಯ ಆದಿವಾಸಿ ಜನಾಂಗಗಳನ್ನು ಕ್ರಿಶ್ಚಿಯಾನಿಟಿಗೆ ಸೇರಿಸ್ಕೊಳ್ಳುವಂಥ ಒಂದು ಹುನ್ನಾರ ಕೂಡ ಮತಾಂತರಿಗಳು ಮಾಡ್ತಿದ್ರು, ಆಗೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಇತ್ಯಾದಿ ಎಲ್ಲ. ಆ ರೀತಿ ಬಡತನವನ್ನು ಸಹಿಸಲಾರದೆ ಬಿರ್ಸಾ ಮುಂಡಾನ ತಂದೆ ಅವರನ್ನು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡಿರ್ತಾರೆ, ತಮ್ಮ ಇಡೀ ಕುಟುಂಬವನ್ನು. ಆನಂತರ ಬಿರ್ಸಾ ಮುಂಡಾ ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ಅವರು ವಾಪಸ್ ಮತ್ತೆ ತಮ್ಮ ಆದಿವಾಸಿ ಸಮುದಾಯಕ್ಕೆ ವಾಪಸ್ ಬರ್ತಾರೆ, ಅದು ಬೇರೆ ಕಥೆ. ಆ ರೀತಿ ಅವರು ಕನ್ವರ್ಟ್ ಆದ ಕಾರಣಕ್ಕೆ ಬಿರ್ಸಾ ಮುಂಡಾ ಅವ್ರಿಗೆ ಕ್ರಿಶ್ಚಿಯನ್ ಮಿಷನರಿಯ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದವರೆಗೂ ಓದುವಂಥ ಒಂದು ಅವಕಾಶ ಸಿಗುತ್ತೆ. ಆ ಪ್ರಾಥಮಿಕ ಶಿಕ್ಷಣದವರೆಗೂ ಓದಿದ್ದು ಅವ್ರಿಗೆ ಬದುಕಿನಲ್ಲಿ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ನಮ್ಮಲ್ಲಿ ದೇವನೂರು ಮಹಾದೇವ್ ಅವರು ಹೇಳ್ತಿರಲ್ಲ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ಲ ಅಂತ. ಪ್ರಾಥಮಿಕ ಶಿಕ್ಷಣ ಪಡ್ಕೊಂಡು ಅವರು ಬಿರ್ಸಾ ಮುಂಡಾ ಅವರು ಯೋಚನೆ ಮಾಡ್ತಾರೆ, ನಾವು ಯಾಕೆ ಹೀಗಿದ್ದೀವಿ, ನಮ್ಮನ್ನು ಯಾಕೆ ಅವರೆಲ್ಲ ಇಷ್ಟು ಶೋಷಣೆ ಮಾಡ್ತಾ ಇದ್ದಾರೆ ಅಂಥೇಳಿ. ಆಗ ಸ್ನೇಹಿತರೆ ಗೊತ್ತಾಗುತ್ತೆ, ಬ್ರಿಟಿಷರು ಅವರ ಮೇಲೆ, ಅಂದರೆ ಆ ಮೂಲ ನಿವಾಸಿಗಳು, ಆ ಕಾಡಿನ ಮೂಲ ನಿವಾಸಿಗಳಾದ ಮುಂಡಾ ಸಮುದಾಯದ ಮೇಲೆ ಒಂದು ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿರ್ತಾರೆ. ಮುಂಡಾ ಸಮುದಾಯದ ಯಾರೂ ಕೂಡ ಆ ಕಾಡನ್ನು ಬಳಸಬಾರ್ದು, ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸಬಾರ್ದು, ಕಾಡಿನ ಮೇಲೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ ಅವ್ರ ಮೇಲೆ ಒಂದು ನಿಷೇಧಾಜ್ಞೆಯನ್ನು ಹೇರಿರ್ತಾರೆ. ಮತ್ತು ಅವ್ರಿಗಿದ್ದಂಥ ಸಣ್ಣ ಪುಟ್ಟ ಭೂಮಿಗಳನ್ನು ಕೂಡ ಕಿತ್ಕೊಂಡು ಬರೀ ಕೂಲಿಗಳಾಗಿ ಮಾತ್ರ ದುಡಿಬೇಕು ಅಂತ ಅನ್ನೋದು ಬಹಳ ಘೋರವಾದಂಥ ಅವ್ರ ಬದುಕನ್ನು ಹೀನಾಯ ಸ್ಥಿತಿಗೆ ತಳ್ಳಿರ್ತಾರೆ. ಇದನ್ನೆಲ್ಲ ಗಮನಿಸ್ತಾರೆ. ಜೊತೆಗೆ ಈ ಮತಾಂತರ, ಇನ್ನೊಂದು ಕಡೆಗೆ ಆ ಸ್ಥಳೀಯ ಪಟ್ಟಣ ಸುತ್ತಮುತ್ತ ಇದ್ದಂತಹ ಭಾರತೀಯರೇ ಆದಂಥ ಲೇವಾದೇವಿಗಾರರು, ಸಾಲ ಕೊಡುವವರು, ವ್ಯಾಪಾರಿಗಳು, ಇವ್ರ ಕಿರುಕುಳ ಹೆಚ್ಚಿರುತ್ತೆ, ಶೋಷಣೆ ಹೆಚ್ಚಿರುತ್ತೆ. ಇದನ್ನೆಲ್ಲ ಗಮನಿಸಿ ಬಿರ್ಸಾ ಮುಂಡಾ ಯೋಚನೆ ಮಾಡ್ತಾರೆ, ಹಾಗಾದರೆ ನಾವು ಹೋರಾಟ ಮಾಡಬೇಕು, ನಾವು ಹೋರಾಟ ಮಾಡಿ ನಮಗೆ ಇರುವಂಥ ಈ ಅನ್ಯಾಯಗಳಿಂದ ಬಿಡಿಸ್ಕೋಬೇಕು ಅಂತ ಹೇಳಿ ಅವರು ಬಿರ್ಸಾ ಮುಂಡಾ ಅವರು ತಮ್ಮ 13ನೇ ವಯಸ್ಸಿಗೆ ಸಣ್ಣ ಪುಟ್ಟ ಹೋರಾಟಗಳನ್ನ ಶುರು ಮಾಡ್ತಾರೆ. ಆದರೆ ಅವರು 17ನೇ ವಯಸ್ಸಿಗೆ ಬರೋ ಹೊತ್ತಿಗೆ ಸ್ನೇಹಿತರೆ ಅವರು ಹೋರಾಟದ ಕಾವು ಬಹಳ ತೀವ್ರವಾಗುತ್ತೆ. ಅವರು ಹೋರಾಟವನ್ನು ಬಹಳ ತೀವ್ರವಾಗಿ ಶುರು ಮಾಡ್ತಾರೆ. 17ನೇ ವಯಸ್ಸಿಗೆ ಅವರಿಗೆ ಒಂದು ಪ್ರೀತಿ ಪ್ರೇಮ ಎಲ್ಲವೂ ಆಗಿರುತ್ತೆ, ಒಂದು ನಿಶ್ಚಿತಾರ್ಥ ಕೂಡ ಆಗಿತ್ತಂತೆ. ಆದರೆ 17ನೇ ವಯಸ್ಸಿಗೆ ಅವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ. ಈ ಭೂಮಿ ನಾವೇನು ಮಾತಾಡ್ತೀವಲ್ಲ ಸ್ನೇಹಿತರೆ, 1970ರ ದಶಕದಲ್ಲಿ ಕರ್ನಾಟಕದಲ್ಲಿ ದೇವರಾಜ ಅರಸು ಮತ್ತು ಆವತ್ತಿನ ಇಂದಿರಾ ಗಾಂಧಿ ಅವರಿಂದ ಉಳುವವನೇ ಭೂಮಿಯ ಒಡೆಯ ಅಂತ ಏನು ಕಾನೂನು ಬಂತು, ಅನೇಕರು ಭೂಮಿ ಇಲ್ಲದವ್ರಿಗೆ ಭೂಮಿ ಸಿಕ್ತು ಅಂತ. ಆದರೆ
ಸುಮಾರು 120 ವರ್ಷಗಳ ಹಿಂದೆಯೇ ಬಿರ್ಸಾ ಮುಂಡಾ ಅವರು ಆ ಕಾಡಿನಲ್ಲಿ ನಮ್ಮ ಜಾರ್ಖಂಡ್ನ ಕಾಡುಗಳ ಮಧ್ಯೆ ಉಳುವೋನೇ ಭೂಮಿಯ ಒಡೆಯ, ಈ ಭೂಮಿ ನಮ್ಮದು ರೀ, ನಾವು ಇಲ್ಲಿನ ಮೂಲ ನಿವಾಸಿಗಳು, ನಾವು ಉಳ್ತಿದ್ದೇವೆ, ನಮ್ಮ ಭೂಮಿ ಇದು, ನೀವ್ಯಾರು ಅದನ್ನೆಲ್ಲ ಕೇಳೋಕ್ಕೆ ಅಂತ ಪ್ರಶ್ನೆ ಮಾಡಿ ಹೋರಾಟ ಶುರು ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಒಂದೆರಡು ಹೋರಾಟಗಳಲ್ಲಿ ಗೆದ್ದು ಬಿಡ್ತಾರೆ ಕೂಡ. ಸ್ಥಳೀಯ ಆ ಮುಂಡಾ ಸಮುದಾಯದ ಹುಡುಗರನ್ನ, ಆದಿವಾಸಿ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಒಂದು ಪಡೆ ಕಟ್ತಾರೆ. ಗೆರಿಲ್ಲಾ ಯುದ್ಧತಂತ್ರ, ಶಿವಾಜಿಯವರು ನಮ್ಮ ಶಿವಾಜಿಯವರು ಏನು ಬಳಸಿದ್ರಲ್ಲ ಗೆರಿಲ್ಲಾ ಯುದ್ಧತಂತ್ರ, ಅಂದರೆ ಕಡಿಮೆ ಸಂಖ್ಯೆಯ ಸೈನಿಕರಿದ್ದರೂ ಕೂಡ, ಸೈನ್ಯ ಇದ್ದರೂ ಕೂಡ ಹೇಗೆ ಬೇರೆ ರೀತಿಯ ಒಂದು ಬೆಟ್ಟಗುಡ್ಡಗಳ ಫೈಟಿಂಗ್ ಟೆಕ್ನಿಕ್, ಗೆರಿಲ್ಲಾ ವಾರ್ಫೇರ್ ಅಂತ ಏನು ಕರೀತಾರಲ್ಲ, ಆ ತಂತ್ರವನ್ನು ಬಳಸಿ ಬ್ರಿಟಿಷ್ ಸೈನ್ಯವನ್ನು ಮಣಿಸ್ತಾರೆ. ಬ್ರಿಟಿಷ್ ಸೈನ್ಯಕ್ಕೆ ಬಹಳ ದೊಡ್ಡ ತಲೆನೋವಾಗ್ಬಿಡ್ತಾರೆ ಬಿರ್ಸಾ ಮುಂಡಾ. ಆಮೇಲೆ ಒಂದು ಸಲ ಅಂತೂ ಸುಮಾರು 106 ಬ್ರಿಟಿಷರ ಕಟ್ಟಡಗಳನ್ನು ಧ್ವಂಸ ಮಾಡ್ತಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಇವರ ಈ ಉಪಟಳವನ್ನು ತಡೆಯೋಕ್ಕಾಗದೆ ಸೈನ್ಯವನ್ನೇ ಕರೆಸಬೇಕಾಗತ್ತೆ. ಸೈನ್ಯ ಬಂದ ನಂತರ ಸೈನ್ಯದ ಹತ್ರ ಮದ್ದುಗುಂಡು, ಬಂದೂಕು, ಇವ್ರ ಹತ್ರ ಬಿಲ್ಲು ಬಾಣ, ಕೊನೆಗೆ ಸೋಲ್ಬೇಕಾಗುತ್ತೆ ಬಿರ್ಸಾ ಮುಂಡಾ ಮತ್ತು ಅವ್ರ ತಂಡ. ಬಿರ್ಸಾ ಮುಂಡಾ ಅವರು ಎಲ್ಲರ ಹಾಗೆ ನಮ್ಮ ಭಾರತದ ಅನೇಕ ಹೋರಾಟಗಾರರಿಗೆ ಹೇಗೆ ಒಳಗಿನವರೇ ಶಿಕ್ಷಿದ್ರಲ್ಲ, ಆ ರೀತಿ ಅವರು ಒಂದು ಕಾಡಿನಲ್ಲಿ ಮಲಗಿದ್ದಾಗ, ನಿದ್ರಿಸಿದ್ದಾಗ ಬ್ರಿಟಿಷ್ ಅವ್ರನ್ನ ಬಂಧಿಸ್ತಾರೆ. ಸ್ಥಳೀಯರ ಕುಮ್ಮಕ್ಕಿಲ್ಲದೆ ಅದಂತೂ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣವ್ರನ್ನ ಅನೇಕರನ್ನ ಹಾಗೆ ಬಂಧಿಸಿದ್ದು ನಿಮ್ಗೆ ಗೊತ್ತೂ ಇದೆ. ಸೊ ಆ ರೀತಿ ಅವ್ರನ್ನ ಬಂಧಿಸ್ತಾರೆ. 1899 ಅಂದರೆ ಬಿರ್ಸಾ ಮುಂಡಾ ಅವರು ಸಾಯುವ ಒಂದೇ ವರ್ಷಕ್ಕೆ ಮೊದಲು ಅವ್ರನ್ನ ಬಂಧನ ಆಗುತ್ತೆ. ಅವರನ್ನು ಜೈಲಲ್ಲಿಡ್ತಾರೆ. ಜೈಲಲ್ಲಿ ಅಂಡರ್ ಟ್ರಯಲ್ ಅಂದರೆ ವಿಚಾರಣಾಧೀನ ಕೈದಿಯಾಗಿದ್ದಾಗಲೇ ಅವರು ರಕ್ತ ವಾಂತಿ ಮಾಡ್ಕೊಂಡು ಸಾಯ್ತಾರೆ. ಒಂದು ಊಹೆ, ಒಂದು ಅನುಮಾನ ಎಲ್ರಿಗೂ ಕಾಡುವಂಥದ್ದೇನು ಅಂತಂದರೆ, ಬರೀ 25 ವರ್ಷದ ಒಬ್ಬ ಹುಡುಗ ಹೇಗೆ ರಕ್ತವಾಂತಿ ಮಾಡ್ಕೊಂಡು ಸಾಯ್ಲಿಕ್ಕೆ ಸಾಧ್ಯ? ಅವ್ರಿಗೆ ವಿಷಪ್ರಾಶನ ಆಗಿರಬೇಕು, ಅಥವಾ ಅವ್ರಿಗೆ ಬೇರೆ ರೀತಿಯ ಚಿತ್ರಹಿಂಸೆಗಳು ಜೈಲಿನಲ್ಲಿ ಆಗಿರಬೇಕು, ಸತ್ತಿದ್ದಾರೆ ಅಂತ ಹೇಳಿ. ಆ ರೀತಿ ಅವರು ಕೊನೆಗೂ 1900 ಜೂನ್ 9 ಅಂದರೆ ನಾನು ಈ ವಿಡಿಯೋ ಮಾಡ್ತಿರುವ ಹಿಂದಿನ ದಿನ, ನಿನ್ನೆ ಅವರು ತೀರ್ಕೊಳ್ತಾರೆ ಸ್ನೇಹಿತರೆ. ಅಂತಹ ಅಪ್ರತಿಮ ಸ್ವತಂತ್ರ ಹೋರಾಟಗಾರ, ಕೇವಲ 17 ವರ್ಷಕ್ಕೆ, ತಮ್ಮ 17ನೇ ವಯಸ್ಸಿಗೆ ಸ್ವತಂತ್ರ ಹೋರಾಟಕ್ಕೆ ಬಂದು ಬ್ರಿಟಿಷ್ ಸೈನ್ಯವನ್ನು ಎದುರು ಹಾಕೊಂಡಂಥ ಮಹಾನ್ ನಾಯಕ, ಆದಿವಾಸಿ ಜನಾಂಗದ ನಾಯಕ ನಮ್ಮ ಬಿರ್ಸಾ ಮುಂಡಾ ಅವರು ತೀರ್ಕೊಂಡು 125 ವರ್ಷ. ನಾವು ಇದನ್ನು ಹೇಳಬೇಕಲ್ವ ನಮ್ಮ ಮಕ್ಕಳಿಗೆ ಕಥೆಗಳನ್ನು. ಎಸ್, ಇವತ್ತು ನೀವು ಪಾರ್ಲಿಮೆಂಟಿಗೆ ಹೋದರೆ ಅವರ ದೊಡ್ಡ ಪ್ರತಿಮೆ ಇದೆ, ಅದನ್ನು ಎಲ್ಲರೂ ನಮಸ್ಕರಿಸ್ತಾರೆ. ಅನೇಕ ಫೋಟೋಗಳು ನೀವು ಗಮನಿಸ್ಬೋದು. ಬಿರ್ಸಾ ಮುಂಡಾ ಇನ್ ಫ್ರಂಟ್ ಆಫ್ ಪಾರ್ಲಿಮೆಂಟ್ ಅಂದರೆ ಹೊಡೆದ್ರೆ ಬರುತ್ತೆ. ನಮ್ಮ ದ್ರೌಪದಿ ಮುರ್ಮು ಅವರು ನಮಸ್ಕಾರ ಮಾಡ್ತಿರೋ ಫೋಟೋ, ಮೋದಿಯವರು ನಮಸ್ಕಾರ ಮಾಡ್ತಿರೋ ಫೋಟೋ ಎಲ್ಲ ಬರುತ್ತೆ. ಅವ್ರ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಸ್ಥಳೀಯವಾಗಿ ಪಾಠಗಳಿದ್ದಾವೆ. ಬಿರ್ಸಾ ಮುಂಡಾ ಅವರ ಜಯಂತಿ ಆಚರಿಸಲಾಗುತ್ತೆ, ಎಲ್ಲವೂ ಇದೆ. ಬಹಳ ಮುಖ್ಯವಾಗಿ ನಾವು ಈ ರೀತಿಯ ಸ್ವತಂತ್ರ ಹೋರಾಟಗಾರರ, ನಮ್ಮ ನಾಡಿನ, ನಮ್ಮ ದೇಶದ ಹೋರಾಟಗಾರರ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕಾಗಿದೆ. ಆ ರೀತಿಯ ಬಿರ್ಸಾ ಮುಂಡಾ ಅವರು ಹೋರಾಟದ ಕಿಚ್ಚು ಹಚ್ಚಿಸಿದಂಥವರು. ತಮ್ಮ ವೈಯಕ್ತಿಕ ಬದುಕನ್ನು ಲೆಕ್ಕಿಸದೆ, ಅವರಿಗೆ ಒಂದು ಪ್ರೇಮ ವಿವಾಹ ಆಗೋದಿತ್ತು, ನಿಶ್ಚಿತಾರ್ಥ, ಅದನ್ನೆಲ್ಲ ಬಿಟ್ಟು ಜೀವನೇ ಬಲಿ ಕೊಟ್ಟರಲ್ಲ, ಎಂಥ ತ್ಯಾಗ! ಅವರೆಲ್ಲರ ತ್ಯಾಗ ಬಲಿದಾನದ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾಕೆ ರೆಲೆವೆಂಟ್ ಅಂದರೆ ಸ್ನೇಹಿತರೆ, ನೋಡಿ, 125 ವರ್ಷಗಳ ಹಿಂದೆ ಕಾಡಿನಲ್ಲಿ ಬದುಕ್ತಿದ್ದ ಬಿರ್ಸಾ ಮುಂಡಾ ಅವರು, ನಮ್ಮ ಕಾಡು, ನಾವು ಬದುಕ್ತಿದ್ದೀವಿ, ನಾವು ಇಲ್ಲೇ ಹುಟ್ಟು ಬೆಳೆದವರು, ಇದು ನಮ್ಮ ಹಕ್ಕು, ನಾವೇನು ಮಾಡ್ತಾಯಿದ್ದೀವಿ, ಕಾಡನ್ನು ಹಾಳು ಮಾಡ್ತಾ ಇಲ್ಲ, ಇನ್ನೂ ಕಾಡನ್ನು ಉಳಿಸ್ತಿದ್ದೀವಿ, ನಾವು ಬರೀ ಅದರ ಉತ್ಪನ್ನಗಳನ್ನು ಕೆಲವು ಮಾತ್ರ ಬಳಸ್ತಿದ್ದೀವಿ ಅಂತ ಹೋರಾಟ ಮಾಡ್ತಿದ್ರಲ್ಲ, ಅದೇ ಹೋರಾಟ ಇವತ್ತಿಗೂ ಇದೆ. ಇವತ್ತಿಗೆ ಯಾವ್ಯಾವುದೋ ಕಾರಣಕ್ಕೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೋ, ಭೂಮಿಗಳನ್ನು ಒತ್ತುವರಿ ಮಾಡುವವರೆಗೋ, ಅಥವಾ ರೆಸಾರ್ಟ್ಗಳನ್ನು ಕಟ್ಟುವವರೆಗೋ ಸರ್ಕಾರಗಳು ಭೂಮಿಗಳನ್ನು, ಕಾಡಿನ ಮಧ್ಯದ ಆಯಕಟ್ಟಿನ ಭೂಮಿಗಳನ್ನು, ಬಹಳ ಸೂಕ್ಷ್ಮ ಪ್ರದೇಶಗಳನ್ನು, ಆನೆ ಕಾರಿಡಾರ್ಗಳನ್ನು, ರಕ್ಷಿತಾರಣ್ಯಗಳ ಜಾಗಗಳನ್ನು ಕೊಡುತ್ತೆ. ಅದೇ ಕಾಡಿನ ಒಬ್ಬ ಆದಿವಾಸಿ ಬದುಕ್ತಿದ್ರೆ ಅವ್ರನ್ನ ಎತ್ತು ತಂದು ಅವ್ರಿಗೆ ಸಂಬಂಧವೇ ಇಲ್ಲದಿರೋ ಯಾವುದೋ ಒಂದು ಊರಿನಲ್ಲಿ ಬಿಸಾಕಿ ಹೋಗುವಂತಹ ಹೀನಾಯವಾದ ಕೃತ್ಯಗಳು ನಡೀತವೆ. ಇವೆಲ್ಲವೂ ಮಾನವೀಯ ನೆಲೆಯಲ್ಲಿ ಆಗಬೇಕು, ಕಾನೂನಿನ ಚೌಕಟ್ಟಿಗಿಂತಲೂ ಅಂತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಬಿರ್ಸಾ ಮುಂಡಾ ಅವರ ತೀರಿಕೊಂಡ ಈ 125 ವರ್ಷಗಳಲ್ಲಿ ನಾನು ಹೇಳೋದು ಜೈ ಹಿಂದ್.